ಇದೆಲ್ಲ ಕಾಂಗ್ರೆಸ್ ನಾಯಕರ ಮಾತಾದರೆ ಬಿಜೆಪಿ ನಾಯಕರು ಕೂಡ ಹೈಕೋರ್ಟ್ ತೀರ್ಪಿಗೆ ಕಾದಿದ್ದಾರೆ. ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್, ಅಶೋಕ್, ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ, ಸುನಿಲ್ ಕುಮಾರ್ ಇವರೆಲ್ಲರ ಜೊತೆ ಸಭೆಯನ್ನು ನಡೆಸ್ತಾರೆ ವಿಜಯೇಂದ್ರ. ತೀರ್ಪನ್ನು ನೋಡಿಕೊಂಡು ಮುಂದಿನ ಹೋರಾಟದ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ಬಿಜೆಪಿ ನಾಯಕರು. ಅದು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಯಾಕೆಂತಂದರೆ ಪ್ರತಿಪಕ್ಷವಾಗಿ ಅವ್ರ ಕೆಲಸ ಅವ್ರು ಮಾಡಬೇಕಷ್ಟೆ. ತೀರ್ಪೇನು ಬರುತ್ತೆ ಅನ್ನೋದ್ರ ಮೇಲೆ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಈಗ ಬಿಜೆಪಿ ಕಚೇರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಮಿಸಿದ್ದಾರೆ. ತೀರ್ಪು ನೋಡ್ಕೊಳ್ಬೇಕು. ಇನ್ನೊಂದು 20 ನಿಮಿಷ ಹಬ್ಬಬ್ಬ ಅಂದರೆ ತೀರ್ಪು ಬರುತ್ತೆ. ಅದಾದ ನಂತರ ಮೀಟಿಂಗ್ ಮಾಡ್ತಾರೆ. ಎಲ್ಲ ಪಕ್ಷದವರು ಮೀಟಿಂಗ್ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಬೆಳಗ್ಗೆಯಿಂದ ಕಾಂಗ್ರೆಸ್ ವಲಯದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಏನೇನು ಮಾತನಾಡ್ತಾ ಇದ್ದಾರೆ, ಇದನ್ನು ನಾವು ನೋಡ್ತಾ ಇದ್ವಿ. ಬಟ್ ಈಗ ಬಿಜೆಪಿ ವಲಯದಲ್ಲಿ ಏನು ಡೆವಲಪ್ಮೆಂಟ್ಸ್ ಅಂತ? ಅರವಿಂದ್, ಈಗಾಗಲೇ ಮೂಡ ಸಂಬಂಧಪಟ್ಟಂತೆ ಮೈಸೂರುವರೆಗೂ ಕೂಡ ಮೈಸೂರು ಚಲೋ ಮಾಡಿದ್ದಾರೆ. ಆ ಒಂದು ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಬಿಜೆಪಿ ನಾಯಕರು ಕೂಡ ಇದ್ದಾರೆ. ಇವತ್ತೇನು ತೀರ್ಪು ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಹಳ ಕುತೂಹಲದಿಂದ ಬಿಜೆಪಿ ನಾಯಕರು ಕಾಯ್ಕೊಂಡು ಕೂತಿರುವಂಥದ್ದು. ಈ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಬರುವ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಸಭೆ ಕೂಡ ನಡೆಸಲಾಗುತ್ತೆ. ಈಗಾಗಲೇ ವಿಜಯೇಂದ್ರ ಅವರು ಕೆಲವು ನಾಯಕರನ್ನು ಕೂಡ ಬರೋದಕ್ಕೆ ಹೇಳಿದ್ದಾರೆ. ಇಲ್ಲಿ ಆ ತೀರ್ಪು ನೋಡಿಕೊಂಡು ಮುಂದಿನ ಹೋರಾಟ ಯಾವ ರೀತಿ ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲೂ ಮಹತ್ವದ ಚರ್ಚೆ ಆಗುತ್ತೆ. ನನ್ನನ್ನು ಕೂಡ ಕೋರ್ ಕಮಿಟಿ ಸಭೆ ಮಾಡಲಾಯಿತು. ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಹಿರಿಯರ ನಿರ್ದೇಶನ ಸಲಹೆಗಳನ್ನು ಕೂಡ ಬಿಜೆಪಿ ನಾಯಕರು ಪಡ್ಕೊಂಡಿದ್ದಾರೆ. ವಿಜೇಂದ್ರ ಅವರು ಕೂಡ ಪಡ್ಕೊಂಡಿದ್ದಾರೆ. ಇವತ್ತು ಯಾವ ರೀತಿ ಹೋರಾಟ ಮಾಡಬೇಕು, ರಾಜ್ಯಾದ್ಯಂತ ಯಾವ ರೀತಿ ಎಲ್ಲಾ ಜಿಲ್ಲೆಗಳಲ್ಲೂ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ, ಜೊತೆಗೆ ಶತಾಯಗತಾಯ ತೀರ್ಪೇನಾದರೂ ಸಿದ್ದರಾಮಯ್ಯ ಅವರಿಗೆ ವಿರುದ್ಧವಾಗಿ ಬಂದ್ರೆ ರಾಜೀನಾಮೆ ಕೊಡಿಸಲೇಬೇಕು ಅನ್ನುವಂಥ ಜಿದ್ದಿನಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಜೆಡಿಎಸ್ ನಾಯಕರ ಒಂದು ಸಹಕಾರದೊಂದಿಗೆ ಈ ಹೋರಾಟ ರೂಪಿಸ್ಕೋಬೇಕು ಅನ್ನುವಂಥ ಚರ್ಚೆಯಲ್ಲಿದ್ದಾರೆ. ಈಗ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ. ತೀರ್ಪು ಏನ್ ಬರುತ್ತೆ ಅನ್ನುವಂಥ ನೋಡಿಕೊಂಡು ಅದರ ಗಂಭೀರತೆ ಸ್ವರೂಪ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ. ಮುಖ್ಯವಾಗಿ ಜಿಲ್ಲೆಗಳಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ಆಗ್ರಹ ಮಾಡಬೇಕು ಅನ್ನುವಂಥದ್ದು, ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಹಂತವಾಗಿ ನಿರಂತರವಾಗಿ ಹೋರಾಟ ಮಾಡಬೇಕು ಅನ್ನುವಂತಹ ನಿರ್ದೇಶನ ಕೂಡ ಬಂದಿದೆ. ಹಾಗಾಗಿ ಈಗ ತೀರ್ಪು ಬಂದ ನಂತರ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥದ್ದಲ್ಲೂ ಕೂಡ ರೂಪುರೇಷೆ ರಚನೆ ಮಾಡಲಾಗುತ್ತೆ. ಅರವಿಂದ್, ಬರೀ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಲ್ಲ ಮಸೂದ್. ಈಗ ಬಿಜೆಪಿ ಹೈಕಮಾಂಡ್ ಕೂಡ ಇದನ್ನು ಗಮನಿಸ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿನ ಪುನರ್ ಸಂಘಟನೆ ಮಾಡಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲೇಬೇಕು. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಕಡೆಯಿಂದನೂ ಕೂಡ ಏನಾದರೂ ಸೂಚನೆಗಳು ಬಂದಿದೆಯಾ ಅಂತ? ಈಗ ತೀರ್ಪು ಹಿನ್ನೆಲೆಯಲ್ಲಿ ಏನ್ ತೀರ್ಪು ಬರುತ್ತೆ ಅದರ ಆಧಾರದಲ್ಲಿ ರಾಜಕೀಯ ವಿದ್ಯಮಾನಗಳು ಕೂಡ ಕ್ಷಿಪ್ರಗತಿ ಪಡ್ಕೊಳ್ತವೆ. ಯಾವ ರೀತಿ ರಾಜಕೀಯ ವಿದ್ಯಮಾನಗಳು ನಡೆಯುತ್ತವೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಇರುವಂಥದ್ದು. ತೀರ್ಪಿನ ಆಧಾರದಲ್ಲೇ ರಾಜ್ಯ ರಾಜಕೀಯ ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ ಗಮನ ಸೆಳೆಯುವ ಮಟ್ಟಕ್ಕೆ ರಾಜಕೀಯ ವಿದ್ಯಮಾನಗಳು ನಡೀತವೆ ಅನ್ನುವಂಥದ್ದು ಕೂಡ. ಇನ್ನು ಬಿಜೆಪಿ ಕೂಡ ಯಾವ ರೀತಿ ರಾಜಕೀಯ ವಿದ್ಯಮಾನಗಳು ನಡೀತವೆ ಅದರ ಆಧಾರದಲ್ಲಿ ಯಾವ ರೀತಿ ಮುಂದುವರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರಿಂದ ಸಲಹೆ ಸೂಚನೆಗಳನ್ನ ಪಡ್ಕೊಂಡಿದ್ದಾರೆ. ನೀವು ಹೇಳಿದಂಗೆ ಬಿಜೆಪಿ ಹೈಕಮಾಂಡ್ ಕೂಡ ಈ ಒಂದು ತೀರ್ಪಿನ ಮೇಲೆ ಬಹಳ ಆಸಕ್ತಿಕರವಾಗಿ ಕಾದು ಕೂತಿರುವಂತಹದ್ದು. ತೀರ್ಪು ಯಾವ ರೀತಿ ಬರುವುದು ಅನ್ನುವಂತ ನೋಡಿಕೊಂಡು ಬಿಜೆಪಿ ನಾಯಕರು ಯಾವ ರೀತಿ ಮುಂದುವರಬೇಕು ಅನ್ನುವಂಥ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾರೆ. ತೀರಾ ಸಿದ್ದರಾಮಯ್ಯ ಅವರಿಗೆ ಬಹಳ ಇಕ್ಕಟ್ಟು ಸಂಕಟ ಅಂದ್ರೆ ಅವರು ಕುರ್ಚಿಗೆ ಇಕ್ಕಟ್ಟು ಆಗುವಂತಹ ತೀರ್ಪು ಬಂದ್ಬಿಟ್ರೆ ಖಂಡಿತವಾಗಿಯೂ ಕೂಡ ಬಹಳ ತೀವ್ರಗತಿಯ ಹೋರಾಟದ ರೂಪುರೇಷೆಗಳನ್ನ, ಜೊತೆಗೆ ರಾಜ್ಯದಲ್ಲಿ ಅಂದ್ರೆ ಒಂದು ರೀತಿಯಲ್ಲಿ ಯಾವ ಸಂದರ್ಭ ಕಾಂಗ್ರೆಸ್ ನಲ್ಲಿ ಇದೆ ಅದನ್ನ ನೋಡಿಕೊಂಡು ಮುಂದುವರಬೇಕು ಅನ್ನುವಂಥ ಸೂಚನೆ ಕೂಡ ಬರೋ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಬೇರೆ ಬೇರೆ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಕಾಂಗ್ರೆಸ್ನೊಳಗಡೆ ಪೈಪೋಟಿ ಜಾಸ್ತಿ ಆದ್ರೆ ತೀರಾ ಸರ್ಕಾರದ ಅಸ್ತಿತ್ವಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಎಲ್ಲವೂ ಕೂಡ ತೀರ್ಪು ಮೇಲೆ ಆಧಾರಿತವಾಗಿದೆ. ತೀರ್ಪು ಬಂದ್ರೆ ಒಂದು ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಎಫ್ಐಆರ್ ದಾಖಲಾದ್ರೆ ಏನಾದರೂ ವ್ಯತಿರಿಕ್ತ ತೀರ್ಪು ಬಂದಾಗ ಖಂಡಿತವಾಗಿಯೂ ಕೂಡ ಅವಾಗಲೂ ಕೂಡ ಹೋರಾಟ ಮಾಡಬೇಕು. ಏನೇ ತೀರ್ಪು ಬಂದರೂ ಕೂಡ ಹೋರಾಟ ಮಾಡಬೇಕು ಅನ್ನುವಂತಹ ಜಿದ್ದಿನಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಹಾಗಾಗಿ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ. ರೈಟ್ ಮಸೂದ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಂಡ್ ಅದು ಕ್ವೈಟ್ ನ್ಯಾಚುರಲ್. ವಿರೋಧ ಪಕ್ಷದಲ್ಲಿ ಬಿಜೆಪಿನೋ ಕಾಂಗ್ರೆಸ್ಸೋ ಜೆಡಿಎಸ್ಸೋ ಯಾರೇ ಇದ್ರೂ ಕೂಡ ಈ ಕೆಲಸವನ್ನ ಮಾಡಬೇಕಲ್ಲ. ಅದಕ್ಕೆ ಅವ್ರನ್ನ ವಿರೋಧ ಪಕ್ಷ ಅಂತ ಕರೆಯೋದು.